ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಭಾರತದಲ್ಲಿ ಜಾಹೀರಾತುಗಳಲ್ಲಿ ಸ್ಟಾರ್ ನಟರನ್ನು ಬಳಸ್ಕೊಳ್ಳೋದು ಮೊದಲಿಂದ ನಡೆದುಕೊಂಡು ಬಂದಿರುವಂತಹ ಒಂದು ಪದ್ಧತಿ. ಅದರಲ್ಲೂ ವಿಶೇಷವಾಗಿ ನೀವು ಯಾವುದೇ ಕ್ಷೇತ್ರದಲ್ಲಿ ಒಂದು ಹೆಸರು ಮಾಡಿದರೆ, ನಿಮ್ಮ ಮುಖ ಪರಿಚಯ ಜನರಿಗಿದ್ರೆ, ಅವರು ಹೇಳಿದರೆ, ಅವರು ಆ ಪ್ರಾಡಕ್ಟನ್ನು ಎಂಡೋರ್ಸ್ ಮಾಡಿದ್ರೆ ಆ ಪ್ರಾಡಕ್ಟನ್ನು ಜನ ಖರೀದಿ ಮಾಡ್ತಾರೆ ಅನ್ನುವಂತಹ ಮನಸ್ಥಿತಿ ಇದೆ. ಅದು ಜಗತ್ತಿನಾದ್ಯಂತ ಇದೆ. ಆದರೆ ಭಾರತದಲ್ಲಿ ಅದು ಬಹಳ ದೊಡ್ಡ ಮಟ್ಟದಲ್ಲಿದೆ. ಯಾವ ಪದಾರ್ಥಗಳಿಗೆ ಜಾಹೀರಾತು ಬರೋದಿಲ್ವೋ, ಯಾವ ಪದಾರ್ಥಗಳನ್ನು ಇವರು ಟಿ ವಿಯಲ್ಲಿ ಪೇಪರಲ್ಲಿ ನೋಡೋದಿಲ್ವೋ ಅದನ್ನು ಖರೀದಿ ಮಾಡೋದಕ್ಕೆ ಹಿಂಜರಿತಾರೆ, ಅದರ ಕ್ವಾಲಿಟಿ ಎಷ್ಟೇ ಉತ್ತಮವಾಗಿದ್ದರೂ ಸಹ. ಆದರೆ ಕೆಲವು ಸಂದರ್ಭಗಳಲ್ಲಿ ಅಥವಾ ಹಾಫ್ ಆಫ್ ದಿ ಟೈಮ್ಸ್, ಅರ್ಧಕ್ಕರ್ಧ ಸಂದರ್ಭಗಳಲ್ಲಿ ಸ್ವತಃ ಆ ಒಂದು ಪದಾರ್ಥವನ್ನು ಆ ಸ್ಟಾರ್ ನಟರು ಯಾರು ಅಥವಾ ಸೆಲೆಬ್ರಿಟಿಗಳು ಯಾರು ಅದಕ್ಕೆ ಪ್ರಚಾರ ಕೊಡ್ತಿದ್ದಾರೋ ಅಥವಾ ಯಾರು ಜಾಹೀರಾತಿನಲ್ಲಿ ಕಾಣಿಸ್ಕೊಳ್ತಿದ್ದಾರೋ ಅವರೇ ಬಳಸ್ತಿರಲ್ಲ, ಅಥವಾ ಅವರೇ ಅದನ್ನು ಕಡಿಮೆ ಗುಣಮಟ್ಟದ ಪದಾರ್ಥ ಅಥವಾ ವಸ್ತು ಅಂತ ನಿರ್ಧರಿಸ್ಕೊಂಡಿರ್ತಾರೆ. ಆದರೂ ಸಹ ಅವರಿಗೆ ದುಡ್ಡು ಬರುತ್ತೆ ಅನ್ನೋ ಕಾರಣಕ್ಕಾಗಿ ಅದನ್ನು ಎಂಡೋರ್ಸ್ ಮಾಡುವಂತಹ ಜಾಹೀರಾತು ಅಡ್ವರ್ಟೈಸ್ಮೆಂಟಲ್ಲಿ ನಟಿಸಿರ್ತಾರೆ. ಅಂಥ ಪ್ರಕರಣಗಳಲ್ಲಿ ಯಾರೂ ಸಹ ಹೋಗಿ ಈ ನಟನ, ಈ ಸೆಲೆಬ್ರಿಟಿಯ ಕಾರಣಕ್ಕೆ ನಾನು ಆ ಪದಾರ್ಥ ತಗೊಂಡೆ, ನನಗೆ ನಷ್ಟ ಆಗಿದೆ ಅಂತ ಹೇಳಿ ಇಲ್ಲಿವರೆಗೆ ಯಾರು ದೂರು ಕೊಟ್ಟಿಲ್ಲ. ಆದರೆ ಮೊದಲ ಬಾರಿಗೆ ಅದಾಗಿದೆ. ಈಗ ಬಾಲಿವುಡ್ ನಟ ಶಾರುಖ್ ಖಾನ್ ಮತ್ತು ದೀಪಿಕಾ ಪಡುಕೋಣೆ ಇಬ್ಬರ ಮೇಲೂ ಸಹ ಕೇಸು ದಾಖಲಿಸಿದ್ದಾರೆ ಒಬ್ಬರು. ಅವರು ಹೇಳಿದ್ದಕ್ಕೇನೆ, ಅವರು ಅಡ್ವರ್ಟೈಸ್ಮೆಂಟ್ನಲ್ಲಿ ನಟಿಸಿದ್ದಕ್ಕೇನೆ ಅದನ್ನು ನಂಬಿ ನಾನು ಆ ಪದಾರ್ಥವನ್ನು ತೆಗೆದುಕೊಂಡೆ. ಏನದು ಪದಾರ್ಥ ಅಥವಾ ವಸ್ತು ಅಂದರೆ ಅದು ಒಂದು ಕಾರ್. 24 ಲಕ್ಷ ರೂಪಾಯಿಗಳ ಕಾರ್ ತಗೊಂಡೆ, ಆದರೆ ಅದು ಡಬ್ಬಾ ಕಾರ್ ಆಯಿತು, ಅದು ಗುಜರಿಗೆ ಹೋಯಿತು, ನನಗೆ ನಷ್ಟ ಆಗಿದೆ, ಅದಕ್ಕೆ ಇವರೂ ಸಹ ಹೊಣೆ ಅಂತ ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ. ಕೋರ್ಟ್ ಈಗ FIR ಮಾಡೋದಕ್ಕೆ ಹೇಳಿದೆ. ಆರಂಭದಲ್ಲಿ ಪೊಲೀಸರು FIR ಮಾಡೋದಕ್ಕೆ ಒಪ್ಪಿರಲಿಲ್ಲ, ಕಂಪ್ಲೇಂಟೇ ತಗೊಂಡಿರಲಿಲ್ಲ. ಆದರೆ ಆ ವ್ಯಕ್ತಿ ಕೋರ್ಟಿಗೆ ಹೋದರು. ಕೋರ್ಟ್ ಹೇಳಿದೆ FIR ಆಗಲೇಬೇಕು ಅಂತ. ಸೊ ಯಾವುದಿದು ಕಾರ್, ಏನು ಡೀಟೇಲ್ಸ್, ಯಾರು ಈ ವ್ಯಕ್ತಿ, ಏನೆಲ್ಲ ಪ್ರಕ್ರಿಯೆಗಳು ಅಥವಾ ಏನೆಲ್ಲ ನಡೀತು ಈ ಪ್ರಕರಣದಲ್ಲಿ ಅಂತ ನೋಡೋದಾದರೆ, 2022ರಲ್ಲಿ ಹರಿಯಾಣದ ಸೋನಿಪಟ್ ಅನ್ನುವಂತಹ ಪ್ರದೇಶದಲ್ಲಿರುವಂತಹ ಮಾಲ್ವಾ ಆಟೋ ಸೇಲ್ಸ್ ಅನ್ನುವಂತಹ ಡೀಲರಿಂದ ಹುಂಡೈ ಕಂಪನಿಯ ಅಲ್ಕಾಸರ್ ಅನ್ನುವಂತಹ ಕಾರನ್ನು 23,97,000 ರೂಪಾಯಿ ಕೊಟ್ಟು ಈ ವ್ಯಕ್ತಿ ಕೀರ್ತಿ ಸಿಂಗ್ ಅನ್ನುವಂಥವರು ಖರೀದಿ ಮಾಡ್ತಾರೆ. ಯಾವ ಅಂದಾಜಿನ ಮೇಲೆ ಅಂದರೆ, ಈ ಕಾರಿನ ಬಗ್ಗೆ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ಗಳು ಬರ್ತಿದ್ದಾವೆ, ಒಳ್ಳೆಯ ಮೈಲೇಜ್ ಕೊಡುತ್ತೆ, ಅಂದರೆ ಎಲೆಕ್ಟ್ರಿಕ್ ಕಾರು, ಎಲ್ಲ ರೀತಿಯಿಂದ ಸಹ ತುಂಬ ಚೆನ್ನಾಗಿದೆ. ಇದರ ಎಂಡೋರ್ಸ್ಮೆಂಟನ್ನು ಬಾಲಿವುಡ್ ನಟರಾಗಿರುವಂತಹ ಶಾರುಖ್ ಖಾನ್ ಮತ್ತು ದೀಪಿಕಾ ಪಡುಕೋಣೆ ಮಾಡ್ತಿದ್ದಾರೆ. ಹಾಗಾಗಿ ಈ ಕಾರ್ ಚೆನ್ನಾಗಿರುತ್ತೆ, ನನಗೆ ಉಪಯೋಗಕ್ಕೆ ಬರುತ್ತೆ ಅಂತ ವಕೀಲಿ ವೃತ್ತಿಯಲ್ಲಿರುವಂತಹ ಕೀರ್ತಿ ಸಿಂಗ್ ಅನ್ನುವಂಥವರು ತಗೊಳ್ತಾರೆ. ತಗೊಂಡ ತಕ್ಷಣವೇ ಅವರಿಗೆ 2-3 ತಿಂಗಳಲ್ಲೇ ಸಮಸ್ಯೆಗಳು ಶುರುವಾಗ್ತವೆ. ಏನಂದರೆ, ಹೈವೇದಲ್ಲಿ ಹೋಗ್ತಿರ್ಬೇಕಾದ್ರೆ ಅವರ ಸ್ಪೀಡ್ 40ರಿಂದ 50 ಇಷ್ಟರ ಮಟ್ಟಿಗೆ ಮಾತ್ರ ಹೋಗುತ್ತೆ. 50ಕ್ಕಿಂತ ಹೆಚ್ಚಿಗೆ ಹೋಗೋದೇ ಇಲ್ಲ. ಅದು 50 ಕಿಲೋಮೀಟರ್ ಪ್ರತಿ ಗಂಟೆಯನ್ನು ದಾಟೋದೇ ಇಲ್ಲ. 40, 45, 50ರ ಒಳಗೇನೆ ಓಡಾಡ್ಕೊಂಡಿರುತ್ತೆ. ಹೈವೇಗಳಲ್ಲಿ ಓವರ್ಟೇಕ್ ಮಾಡಬೇಕಾದ್ರೆ ಅವರ ಜೀವನೇ ಕಳ್ಕೊಳ್ಳುವಂತಹ ಪರಿಸ್ಥಿತಿಗಳು ಎದುರಾಗ್ತವೆ. ಯಾಕಂದರೆ ಇದ್ದಕ್ಕಿದ್ದಂಗೆ ಸ್ಪೀಡು ಸರ್ ಅಂತ ಇಳಿದು ಬಿಡುತ್ತೆ. ಓವರ್ಟೇಕ್ ಮಾಡಬೇಕಾದ್ರೆ ಸ್ಪೀಡು ಇಳಿದು ಬಿಟ್ರೆ ಮುಗೀತು ಕತೆ. ಅಂತಹ ಸನ್ನಿವೇಶಗಳು ಎದುರಾಗ್ತಿರ್ತವೆ. RPM ತೋರಿಸ್ತಾ ಇರುತ್ತೆ 2,000, 3,000 ಅಂತ, ಬಟ್ ಸ್ಪೀಡ್ ಹೋಗೋದಿಲ್ಲ. ಸ್ಪೀಡು 40 ಕಿಲೋಮೀಟರ್ 45 ಪ್ರತಿ ಗಂಟೆಗೆ ಹೋಗ್ತಾ ಇರುತ್ತೆ. ಈ ಸಮಸ್ಯೆಯನ್ನು ಆ ಡೀಲರ್ ಹತ್ರ ಹೋಗಿ ಹೇಳಿದ್ರೆ ಅವರು ಸಜೆಸ್ಟ್ ಮಾಡ್ತಾರಂತೆ. ಎಂತಹ ಕಾಮಿಡಿ ಸಜೆಷನ್ ಕೊಡ್ತಾರೆ ಹುಂಡೈ ಕಂಪನಿಯ ಶೋರೂಮ್ ಅವರು ಅಂದರೆ, ಅವರು ಹೇಳ್ತಾರೆ, ಆ ರೀತಿ ಸಮಸ್ಯೆ ಆದಾಗ ನೀವು ಕಾರನ್ನು ಸೈಡಿಗೆ ಹಾಕಿ, ರೋಡ್ ಸೈಡ್ಗೆ 1 ಗಂಟೆಯವರೆಗೆ ನ್ಯೂಟ್ರಲಲ್ಲೇ ನೀವು 2,000 RPMನಲ್ಲಿ ವೀಲ್ ಸುತ್ತಿಸಿ ಅಥವಾ ಎಕ್ಸಲೇಟರ್ ಕೊಡಿ, ಆಗ ಸರಿ ಹೋಗುತ್ತೆ. 1 ಗಂಟೆ ನಂತರ 1 ಗಂಟೆ ಎಕ್ಸಲೇಟರ್ ಕೊಡ್ತಾನೆ ಇರಿ, ರೈಸ್ ಮಾಡ್ತಾನೆ ಇರಿ. ಆ ನಂತರ ನೀವು ಕಾರ್ ಎತ್ತಿ ನೋಡಿ ಸರ್, ಸಕ್ಕದಾಗಿ ಓಡುತ್ತೆ ಅಂತ. ಇವರು ಪಾಪ ಅದನ್ನು ಓಕೆ ಟ್ರೈ ಮಾಡೋಣ ಅಂತ ಮಾಡಿದ್ದಾರೆ. ಆದರೆ ಅದು ಆಗಾಗ ಅದೇ ತಲೆನೋವು. 40 ಕಿಲೋಮೀಟರ್ ದಾಟ್ತಾ ಇರಲ್ಲ, ಸೈಡ್ಗೆ ಹಾಕು 1 ಅವರ್ ರೈಸ್ ಮಾಡು, ಸೈಡ್ಗೆ ಹಾಕು 1 ಅವರ್ ರೈಸ್ ಮಾಡು, ತಲೆ ಕೆಟ್ಟೋಗುತ್ತೆ ಅವ್ರಿಗೆ. ಕೊನೆಗೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋಕೆ ಹೋಗ್ತಾರೆ. ಈ ರೀತಿ ಕಾರ್ ಖರೀದಿ ಮಾಡಿದೆ,
ಈ ಶೋರೂಮ್ ಅವರು ಈ ಥರ ನಾನ್ಸೆನ್ಸ್ ಐಡಿಯಾ ಕೊಟ್ಟರು. ಆದರೂ ಅದನ್ನು ಸಹ ಟ್ರೈ ಮಾಡಿದ್ದೀನಿ, ಅದು ಸಹ ನನಗೇನು ಸಹ ಅನುಕೂಲ ಕೊಡ್ತಿಲ್ಲ. ನಾನು ಆ ಶೋರೂಮ್ ಮೇಲೆ, ಹುಂಡೈ ಕಂಪನಿ ಮೇಲೆ ಮತ್ತು ಅದನ್ನು ಎಂಡೋರ್ಸ್ ಮಾಡಿದಂತಹ, ಅಡ್ವರ್ಟೈಸ್ಮೆಂಟ್ನಲ್ಲಿ ನಟಿಸಿದಂತಹ ಶಾರುಖ್ ಖಾನ್ ಮತ್ತು ದೀಪಿಕಾ ಪಡುಕೋಣೆ ವಿರುದ್ಧ ಕೇಸು ಮಾಡಬೇಕು ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋದರೆ ಆ ಪೊಲೀಸರು ಈ ಪ್ರಕರಣವನ್ನು ನೋಡಿ ಏನು ಮಾಡಬೇಕು ದಿಕ್ಕು ತೋಚಲ್ಲ ಅವರಿಗೆ. ವಿಚಿತ್ರವಾದ ಪ್ರಕರಣ. ಕೊನೆಗೆ ಅವ್ರು ಹೇಳ್ತಾರೆ, ಇಲ್ಲ ನಾವು ಪ್ರಕರಣ ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಸೊ ಈವನ್ ವಕೀಲರು ಆಗಿರುವಂತಹ ಈ ಕೀರ್ತಿ ಸಿಂಗ್ ಅನ್ನುವಂಥವ್ರು ಕೊನೆಗೆ ಭರತ್ಪುರ್, ರಾಜಸ್ಥಾನದ ಭರತ್ಪುರಲ್ಲಿರುವಂತಹ ಕೋರ್ಟ್ನಲ್ಲಿ ಕೇಸ್ ಹಾಕ್ಕೊಡ್ತಾರೆ. ಈ ರೀತಿ ಕಾರ್ ಖರೀದಿ ಮಾಡಿದೆ, ನನಗೆ ಮೋಸ ಆಗಿದೆ, 24 ಲಕ್ಷ ಕೊಟ್ಟು ಒಂದು ಡಬ್ಬಾ ಕಾರ್ ಮನೆಗೆ ತಂದಂಗಾಯಿತು, ಅದೀಗ ಗುಜರಿಗೆ ಹೋಗ್ತಾ ಇದೆ. ಈ ರೀತಿ ಕಂಪ್ಲೇಂಟ್ ಕೊಡೋಕೆ ಹೋದರೆ ಪೊಲೀಸ್ ಸ್ಟೇಷನಲ್ಲೂ ಸಹ ಕಂಪ್ಲೇಂಟ್ ತಗೊಳ್ತಾ ಇಲ್ಲ ಅಂತ ಭರತ್ಪುರಲ್ಲಿರುವಂತಹ ಕೋರ್ಟ್ನಲ್ಲಿ ಅವರು ವಾದ ಮಂಡಿಸ್ತಾರೆ. ಆ ವಾದವನ್ನು ಒಪ್ಪಿರುವಂತಹ ಕೋರ್ಟ್ ಈಗ ಪೊಲೀಸರಿಗೆ ನಿರ್ದೇಶನ ಕೊಟ್ಟಿದೆ, FIR ಆಗಲೇಬೇಕು, FIR ಮಾಡಿ ಅಂತ. ಯಾರ್ಯಾರ ಮೇಲೆ? ಹುಂಡೈ ಕಂಪನಿಯ ಕೊರಿಯಾದ ಮ್ಯಾನೇಜಿಂಗ್ ಡೈರೆಕ್ಟರ್ ಅನ್ಸೋ ಕಿಮ್ ಅನ್ನುವಂಥವರ ಮೇಲೆ, ಮತ್ತು ಭಾರತದಲ್ಲಿರುವಂತಹ ಚೀಫ್ ಆಪರೇಟಿಂಗ್ ಆಫೀಸರ್ ಆಗಿರುವ ತರುಣ್ ಗರ್ಗ್ ಮೇಲೆ, ಮತ್ತು ಅದರ ಅಡ್ವರ್ಟೈಸ್ಮೆಂಟ್ನಲ್ಲಿ ನಟಿಸಿರುವಂತಹ ಶಾರುಖ್ ಖಾನ್ ಮತ್ತು ದೀಪಿಕಾ ಪಡುಕೋಣೆ ಮೇಲೆ, ಮತ್ತು ಆ ಶೋರೂಮ್ ಮ್ಯಾನೇಜರ್ ಯಾರಿದ್ದಾರೆ ಮತ್ತು ಶೋರೂಮ್ ಓನರ್ ಯಾರಿದ್ದಾರೆ ಅವರ ಮೇಲೆಯೂ ಸಹ FIR ಆಗಲೇಬೇಕು ಅಂತ ಕೋರ್ಟ್ ಈಗ ಪೊಲೀಸರಿಗೆ ಸೂಚನೆ ಕೊಟ್ಟಿದೆ. ಮಥುರಾ ಗೇಟ್ ಪೊಲೀಸ್ ಸ್ಟೇಷನ್ ಅನ್ನುವಂತಹ ಠಾಣೆಯಲ್ಲಿ ಈಗ FIR ದಾಖಲಾಗಿದೆ. ಸಬ್ ಇನ್ಸ್ಪೆಕ್ಟರ್ ಹುದ್ದೆಯಲ್ಲಿರುವಂತಹ ಅಥವಾ ಶ್ರೇಣಿಯ ವ್ಯಕ್ತಿ ಅಥವಾ ಆಫೀಸರ್ ಈಗ ಈ ಒಂದು ಪ್ರಕರಣವನ್ನು ತನಿಖೆ ಮಾಡಬೇಕು ಅಂತೆ. ಶಾರುಖ್ ಖಾನ್ ದೀಪಿಕಾ ಪಡುಕೋಣೆಯನ್ನು ಹೋಗಿ ಕೇಳಬೇಕು, ಯಾಕೆ ನೀವು ಇಂಥ ಕಾರನ್ನು ಎಂಡೋರ್ಸ್ ಮಾಡಿದ್ದೀರಿ, ಇದರಿಂದ ಒಬ್ಬರಿಗೆ ನಷ್ಟ ಆಗಿದೆ, ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ. ಮೊದಲನೇ ಪ್ರಕರಣ ಇದು ಇಡೀ ದೇಶದಲ್ಲಿ. ಆದರೆ ದಿಸ್ ಮೈಟ್ ಬಿ ದ ಮೈಲ್ ಸ್ಟೋನ್ ಕೇಸ್. ಯಾಕಂದ್ರೆ ಏನೋ ದುಡ್ಡು ಬರುತ್ತೆ, ಎಲ್ಲಿಂದನೋ ಬರುತ್ತೆ ಅಂತ ಹೇಳಿ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಯಾವ ಪ್ರಾಡಕ್ಟ್ ಆದರೂ ಸರಿ, ಅದು ಜನರ ಆರೋಗ್ಯ ಹಾನಿ ಮಾಡುವಂತಹದ್ದಾಗಿರ್ಬೋದು, ಜನರ ದುಡ್ಡನ್ನು ನಾಶ ಮಾಡೋದಾಗಿರ್ಬೋದು, ಆನ್ಲೈನ್ ಗೇಮುಗಳಂತಹವು ಮೊನ್ನೆ ಅದಕ್ಕೆ ನಿಷೇಧ ಹೇರಲಾಗಿದೆ. ಗುಟ್ಕಾದಂತಹ ಕ್ಯಾನ್ಸರ್ ತರಿಸುವಂತಹ, ರೋಗ ಭರಿಸುವಂತಹ ಪದಾರ್ಥಗಳಾಗಿರ್ಬೋದು, ಏನೇನು ಬೇಕಾದ್ರೂ ಎಂಡೋರ್ಸ್ ಮಾಡೋದು, ಏನು ಬೇಕಾದ್ರೂ. ನನಗೆ ವರ್ಷಕ್ಕೆ ಇಷ್ಟು ಕೋಟಿ ಕೊಡು, ನಾನು ಹೇಳ್ತೀನಿ ಇದನ್ನು ತಿನ್ನಬೇಕು, ತಿಂದಿಲ್ಲ ಅಂದರೆ ನೀವು ಬದುಕಿರೋದೇ ವೇಸ್ಟ್ ಅನ್ನೋ ಥರ ಹೇಳ್ತೀನಿ ನಾನು. ಇದನ್ನು ತಿನ್ನದೇ ಇರೋನು ಯಾವನು ಬದುಕಿರಬಾರ್ದು, ಅದಕ್ಕೆ ಯೋಗ್ಯನೇ ಅಲ್ಲ, ಏನು ಜೀವನ ನಿಮ್ಮದು, ಇದು ಬೇಕೇ ಬೇಕು ಅಂತ. ಅಥವಾ ಈ ಥರ ಕಾರ್ ತಗೊಳ್ಳಿ, ಈ ಥರ ಬೈಕ್ ತಗೊಳ್ಳಿ, ಈ ಥರ ವಾಷಿಂಗ್ ಪೌಡರ್ ತಗೊಳ್ಳಿ, ಈ ಥರ ತಿಂಡಿ ತಗೊಳ್ಳಿ, ಏನು ಬೇಕಾದರೂ ಅದರ ಹಿಂದೆ ಮುಂದೆ ಏನು ವಿಚಾರಿಸೋದಿಲ್ಲ. ಅಂಥವರಿಗೆ ಒಂದು ಪಾಠ ಆಗಬಹುದಾದಂತಹ ಪ್ರಕರಣ ಇದು. ಅಡ್ವರ್ಟೈಸ್ಮೆಂಟ್ನಲ್ಲಿ ಇವರು ಎಂಡೋರ್ಸ್ ಮಾಡುವಂತಹ ಪ್ರಾಡಕ್ಟ್ ಕುರಿತು ಇವರು ಕನಿಷ್ಠ ಮಟ್ಟದ ವಿವರ ಸಂಗ್ರಹ ಆದರೂ ಮಾಡಬೇಕು, ಮತ್ತು ಅದು ಯಾವ ರೀತಿಯ ಪ್ರಾಡಕ್ಟ್ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಟ್ಟದ ರಿಸರ್ಚ್ ಆದರೂ ಮಾಡ್ಕೊಳ್ಬೇಕು. 100 ಕೋಟಿ ತಗೊಂಡು ಜನರ ಜೀವಕ್ಕೆ ಕುತ್ತು ತರುವಂತಹದ್ದಕ್ಕೆ ತಾವು ಶ್ರೀಮಂತರಾಗ್ತಾ ಹೋದರೆ ಬಹಳ ಕಷ್ಟ ಆಗುತ್ತೆ. ಸೊ ಇದು ಮೊದಲನೇ ಕೇಸ್ ಅನ್ಸುತ್ತೆ ಇಡೀ ದೇಶದಲ್ಲಿ ಇಂತಹದ್ದು. ಇದು ಮುಂದಕ್ಕೆ ಏನಾಗುತ್ತೆ, ಪೊಲೀಸರು ಯಾವ ರೀತಿ ಕ್ರಮ ಕೈಗೊಳ್ತಾರೆ, ಏನು ತನಿಖೆಯನ್ನು ಮಾಡ್ತಾರೆ, ಏನು ವಿವರಗಳನ್ನು ಕೊಡ್ತಾರೆ, ನಂತರ ಕೋರ್ಟ್ ಅದನ್ನು ಯಾವ ರೀತಿ ನೋಡುತ್ತೆ ಅನ್ನೋದ್ರ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು ಅಷ್ಟೇ. ಸೊ ಇಂತಹದ್ದು ಒಂದು ವಿಚಿತ್ರ ಘಟನೆ ಅಥವಾ ವಿಚಿತ್ರ ಕೇಸ್ ಅಥವಾ ಫಸ್ಟ್ ಟೈಮ್ ಆಗಿರುವಂತಹ ಕೇಸು ಭಾರತದಿಂದ, ಅದು ರಾಜಸ್ಥಾನದಿಂದ ವರದಿ ಆಗ್ತಾ ಇದೆ. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.